ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಕುಂಭರಾಶಿಯಲ್ಲಿ ಶತಭಿಷ, ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರಗಳ ಸಂಯೋಜನೆ ಇರತಕ್ಕಂಥ ರಾಶಿ ಕುಂಭರಾಶಿ. ಕುಂಭ ಅಂದರೆ ಒಂದು ಮಡಕೆ ಅಂತಕ್ಕಂಥದ್ದನ್ನು ಕುಂಭ ಅಂತ ಕರಿತೀವಿ. ಈ ಕುಂಭರಾಶಿಯವರ ಜೀವನವೂ ಕೂಡ ಒಂದು ಕುಂಭದ ಹಾಗೆ ಇರುತ್ತೆ. ಏಕೆಂದರೆ ಪರೋಪಕಾರಂ ಇದಂ ಶರೀರಂ ಅಂತೇಳಿ, ನೀರನ್ನು ಹೇಗೆ ಕುಂಭದಲ್ಲಿ ಶೇಖರಣೆ ಮಾಡಿ ಬೇರೊಬ್ಬರಿಗೆ ಉಪಕಾರ ಮಾಡುತ್ತೋ ಹಾಗೆ ನಿಮ್ಮೆಲ್ಲ ಬದುಕು ಕೂಡ ಮತ್ತೊಬ್ಬರಿಗೆ ಉಪಕಾರ ಮಾಡೋದರಲ್ಲೇ ನೀವು ತಲ್ಲೀನರಾಗಿರ್ತೀರ. ನಿಮಗೆ ನೀವು ಏನನ್ನು ಮಾಡಿಕೊಳ್ಬೇಕಾದ್ರೂ ಕೂಡ 100 ಬಾರಿ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥವರೇ ಈ ಕುಂಭರಾಶಿಯು. ಆದರೆ ಎಲ್ಲರಿಂದಲೂ ಕೂಡ ಒಂದೊಮ್ಮೆ ಅವಮಾನ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕುಂಭರಾಶಿಯವರು ಕೂಡ ಅನೇಕ ಬಾರಿ ಎದುರಿಸಿರ್ತಾರೆ. ಕುಂಭರಾಶಿಯವರು 2026ನೇ ವರ್ಷದಲ್ಲಿ ಏನೆಲ್ಲ ಲಾಭ ನಷ್ಟಾದಿಗಳಿದ್ದಾವೆ, ಯಾವ ಕಾರ್ಯಗಳಲ್ಲಿ ಎಚ್ಚರ ವಹಿಸಬೇಕು, ಯಾವ ಕೆಲಸಗಳಲ್ಲಿ ಇವರು ಮಗ್ನರಾಗಬೇಕು, ಯಾವ ವ್ಯವಹಾರ ವ್ಯಾಪಾರಾದಿಗಳನ್ನು ಮಾಡಿದರೆ ಇವರಿಗೆ ಎಷ್ಟು ಲಾಭ ಗಳಿಸುವಂತಹ ಅವಕಾಶ ಇರತಕ್ಕಂಥದ್ದು ಅಂತೇಳಿ ತಿಳ್ಕೊಂಡಾಗ, ಮುಖ್ಯವಾಗಿ ಇವರು ಹೈನುಗಾರಿಕೆ ವ್ಯವಹಾರವನ್ನು ಮಾಡಿದಾಗ ಇವರಿಗೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಕುಂಭರಾಶಿಯಲ್ಲೇ ರಾಹುವು ಸ್ಥಿತನಿದ್ದು 2ನೇ ಮನೆಯಲ್ಲಿ ಧನಭಾವದಲ್ಲಿ ಶನಿ ಸ್ಥಿತನಿದ್ದಾನೆ. ಅಂದರೆ ಗುರುವಿನ ಮನೆಯಲ್ಲಿ ಶನಿ ಸ್ಥಿತನಿದ್ದಾಗ, ಗುರು ಅಂದರೆ ಯಾರು? ಧನಕಾರಕನು. ಯಾವ ಸಮಯದಲ್ಲಿ ಗುರುವಿನ ಮನೆಯಲ್ಲಿ ರಾಶಾಧಿಪತಿ ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಬದುಕು ಹೇಗಿರುತ್ತಪ್ಪ ಅಂದರೆ, ಎಲ್ಲ ಕಷ್ಟಪಟ್ಟು ಶ್ರಮ ಹಾಕಿ ಶ್ರಮದಿಂದ ಕೆಲಸ ಮಾಡ್ತೀರಾ, ಕೊನೆಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲದ ಹಾಗೆ ಅದರಿಂದ ವಾಪಸ್ ಬರ್ತೀರ. ನಿಮಗೆ ನೀವು ಮಾಡಿಕೊಳ್ಳುವಂತಹ ಕೆಲಸ ನಿಮಗೆ ಅದು ಅಪಕೀರ್ತಿಯನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಕೆಳವರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರೊಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಿ, ಮೇಲ್ದರ್ಜೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಳವರ್ಗದಲ್ಲಿ ಕೆಲಸ ಮಾಡುವಂತಹ ಆ ಕೆಲಸಗಾರರಿಂದ ಅಥವಾ ಸಹೋದ್ಯೋಗಗಳಿಂದ ಸ್ವಲ್ಪ ಅವಮಾನ ಆಗುವಂತಹ ಸಂಭವ ಇರತಕ್ಕಂಥದ್ದಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಜೊತೆಗೆ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಾಧ್ಯವಾದಷ್ಟು ಈ ಒಂದು 2026ನೇ ವರ್ಷದಲ್ಲಿ, ಅದರಲ್ಲೂ ಕೂಡ ಜೂನ್ ತನಕ ಎಷ್ಟು ಸಾಧ್ಯವಾಗುತ್ತೋ ಅಲ್ಲಿ ತನಕ ಅದರ ಸಹವಾಸಕ್ಕೆ ಹೋಗದೇ ಇರತಕ್ಕಂಥದ್ದೇ ತುಂಬ ಉತ್ತಮ ಈ ಒಂದು ಕುಂಭರಾಶಿಯವರು. ಇನ್ನು ಎಷ್ಟು ಇವರು ತಾಳ್ಮೆಯಿಂದ, ಎಷ್ಟು ಸೌಜನ್ಯದಿಂದ ನೆರವರಿಯದವರನ್ನು ಯಾವ ಸಂಕ್ಷಿಪ್ತವಾಗಿ ಆಲೋಚಿಸಿ ಅವರೊಟ್ಟಿಗೆ ಒಂದು ಸಹಬಾಳ್ವೆಯನ್ನು ಬಾಳಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಾದಾಗಿಯೂ ಇವರ ಮೇಲೆ ಕಳಂಕ ಬರ್ತಕ್ಕಂಥದ್ದು ಯಾವುದೇ ಸಂದೇಹ ಇಲ್ಲ. ಆ ಅವಗಾಹನೆಯೊಂದಿಗೆ ನಿಮ್ಮ ಬದುಕನ್ನು ಪೂರ್ಣವಾಗಿ ನೀವು ಸುಖವನ್ನು ಕಾಣುವಂತಹ ವ್ಯವಸ್ಥೆ ನೀವೇ ಕಲ್ಪಿಸಿಕೊಳ್ಳಬೇಕು. ಯಾಕಂದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮನ್ನು ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಸಿಲುಕಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಹೊರತು ನಿಮ್ಮನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಮನಸ್ಥಿತಿ ಅವ್ರಿಗಿರ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ನಿಮಗೆ ಧನಾಧಿಪತಿಯೇ ಗುರುವಾಗಿದ್ದು ಅದರಲ್ಲೂ ಕೂಡ ಪಂಚಮ ಭಾವದಲ್ಲಿ ಕೂತ್ಕೊಂಡಿರೋದ್ರಿಂದ ಗುರುಗಳು ಅನುಗ್ರಹದಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲದ ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸಂತೋಷವನ್ನು ಕಾಣ್ತೀರಾ. ತಂದೆ ಮಕ್ಕಳ ಮಧ್ಯದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಾಮರಸ್ಯಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಆದರೆ 7ನೇ ಭಾವದಲ್ಲಿ ಮುಖ್ಯವಾಗಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ರವಿ ಆದುದರಿಂದ ರವಿಯ ಮನೆಯಲ್ಲಿ ಕೇತು ಸ್ಥಿತನಿದ್ದು ಆ ತಂದೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದಾಗ ನೀವು ಒತ್ತಡಕ್ಕೆ ಸಿಲುಕಿಕೊಳ್ಳಬಹುದಾದಂಥ ಸಂಭವ ಇರೋದರಿಂದ ಸ್ವಲ್ಪ ತಂದೆಯ ಆರೋಗ್ಯದೆಡೆಗೆ ಸ್ವಲ್ಪ ನೀವು ಲಕ್ಷ್ಯವನ್ನು ವಹಿಸಿ, ಅದರೊಟ್ಟಿಗೆ ನೀವು ತಂದೆಯೊಟ್ಟಿಗೆ ತನ್ನ ಮನೆಯ ಸಂಸಾರದೊಟ್ಟಿಗೆ ನೀವು ಸಹಬಾಳ್ವೆಯನ್ನು ನಡೆಸಿದ್ದೇ ಆದರೆ ಖಂಡಿತ ನೀವು ಆನಂದವನ್ನು ಕಾಣಬಹುದು. ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಷೇರು ಮಾರ್ಕೆಟ್ಟು ಮತ್ತು ಹಣಕಾಸಿನ ವಿಚಾರದಲ್ಲಿ ಮುಂಜಾಗ್ರತೆ ಕ್ರಮಗಳು. ಹಾಗೆ ಲೋನನ್ನು ಪಡಿಬೇಕು ಅಂತಕ್ಕಂಥ ಎಷ್ಟೋ ದಿನಗಳಿಂದ ಸಾಲಕ್ಕೆ ನೀವು ಮೊರೆ ಇಟ್ಟಿರ್ತೀರ. ಆ ಒಂದು ಗುರುವಿನ ಅನುಗ್ರಹದಿಂದ ಎಷ್ಟೋ ದಿನಗಳಿಂದ ಸಾಲವನ್ನು ಪಡೆಯಬೇಕೆಂಬ ಹಂಬಲದಿಂದ ಇದ್ದಂಥವರೆಗೂ ಕೂಡ ಗುರುವಿನ ಅನುಗ್ರಹ ಬಂದ ನಂತರದಲ್ಲಿ ಖಂಡಿತ ಶುಭವಾಗುತ್ತೆ. ಈ ಕುಂಭರಾಶಿಯವರು ಈ ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ದುಷ್ಪರಿಣಾಮಗಳಿಂದ ದೂರವಾಗಿ ಶುಭವನ್ನು ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವರನಾಡು ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ. ಸಾಧ್ಯವಾದಷ್ಟು ಅಮ್ಮನವರ ಶಕ್ತಿ ದೇವತೆಯ ಸನ್ನಿಧಾನಗಳಿಗೆ ಆಗೊಮ್ಮೆ ಹೀಗೊಮ್ಮೆ ಹೋಗಿ ಬನ್ನಿ.
ಮನೆಯ ಕುಟುಂಬದವರೊಟ್ಟಿಗೆ ಯಾವುದಾದ್ರೂ ಒಂದು ಪುಣ್ಯತಮವಾಗಿರ್ತಕ್ಕಂಥ ದಿವ್ಯತಮವಾಗಿರ್ತಕ್ಕಂಥ ಶಕ್ತಿ ದೇವತೆಯ ಸನ್ನಿಧಾನಗಳಿಗೆ ಹೋಗಿ ಬರೋದರಿಂದ ನಿಮ್ಮ ಎಲ್ಲ ದುಷ್ಪರಿಣಾಮಗಳಿಂದಲೂ ಕೂಡ ನೀವು ಮುಕ್ತಿಯನ್ನು ಕಾಣಬಹುದು. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ 4ನೇ ತಾರೀಕು ಮತ್ತು 8ನೇ ತಾರೀಕನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲೂ ಕೂಡ ನೀವು ಯಾವುದೇ ಶುಭತಮವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಪ್ರಾರಂಭಿಸಬಹುದು. 4, 8 ಯಾಕಂದರೆ ನಿಮ್ಮ ಲಗ್ನಾಧಿಪತಿಯೇ ನಿಮ್ಮ ರಾಶಾಧಿಪತಿಯೇ ದ್ವಿತೀಯದಲ್ಲಿದ್ದು ನಿಮ್ಮ ಲಗ್ನದಲ್ಲೇ ರಾಹು ಸ್ಥಿತನಿದ್ದು ಅದರೊಟ್ಟಿಗೆ ಕೇತುವಿನ ಸಂಯೋಜನೆ ಇರೋದರಿಂದ ನೀವು ಮಾಡುವಂಥ ಕೆಲಸಗಳು ವ್ಯತಿರೇಕವಾಗಿರ್ತಕ್ಕಂಥ ಫಲಗಳಲ್ಲಿ ಕೊಡೋದರಿಂದ ಈ 4 ಮತ್ತು 8ನೇ ತಾರೀಕನ್ನು ನೀವು ಉತ್ಸರ್ಜಿಸಿ ಉಳಿದ ತಾರೀಕುಗಳಲ್ಲಿ ನೀವೆಲ್ಲ ಕೆಲಸಗಳನ್ನು ಮಾಡಬಹುದು. ರೆಡ್ಡು, ಬ್ಲ್ಯಾಕ್ ಮತ್ತು ಗ್ರೇ ಈ 3 ಕಲರನ್ನು 2026ನೇ ವರ್ಷದಲ್ಲಿ ಅವಾಯ್ಡ್ ಮಾಡಿ. ತುಂಬ ಶುಭತರವಾಗಿರ್ತಕ್ಕಂಥ ಫಲ ಕಾಣ್ತೀರಾ. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.